ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನ್ಯ ಲೈಫ್ ಸ್ಟೈಲ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಥಂಬ್ನೇಲ್ ನೋಡಿದ್ರಲ್ಲ, ಇವತ್ತಿನ ಟಾಪಿಕ್ ಬಂದು ಮೀಶೋ ಕ್ರಿಯೇಟರ್ ಕ್ಲಬ್ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದಾಗೇ ಮೀಶೋ ಕ್ರಿಯೇಟರ್ ಕ್ಲಬ್ನ ಹೇಗೆ ಓಪನ್ ಮಾಡ್ಕೊಳ್ಳೋದು, ಅದರಿಂದ ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡಿ ಹೇಗೆ ಕಮಿಷನ್ನ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ಕಿಪ್ ಮಾಡಿ ನೋಡಿಬಿಟ್ಟು ಸೆಟ್ಟಿಂಗ್ಸ್ ಗೊತ್ತಾಗದೆ ತಪ್ಪಾಗಿ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಬೇಡಿ. ಸೊ ಅದರಿಂದ ಸಮ್ಟೈಮ್ಸ್ ಕಮಿಷನ್ನು ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಹೇಳೋದಾದ್ರೆ, ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋದಾದ್ರೆ, ಖಂಡಿತವಾಗ್ಲೂ 200% ಅಲ್ಲ 1000% ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ನಾವು ಶ್ರಮ ಪಟ್ಟಂತ ತಕ್ಕನಂಗೆ ಅಮೌಂಟ್ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಮೇಲೆ ಯಾವ ಥರ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ ಇದು. ಆನಂತರ ನೀವು ತರಿಸುವಂಥ ಪ್ರಾಡಕ್ಟ್ ಬಗ್ಗೆ ನೀವು ಕೊಡುವಂತಹ ರಿವ್ಯೂ, ನೀವು ತರಿಸುವಂಥ ಪ್ರಾಡಕ್ಟ್ಗಳು ಯಾವ ಥರ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ನೀವು, ಅದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ಅದ್ರ ಬಗ್ಗೆ ಒಂದು ಒಳ್ಳೆ ರೀಲ್ನ ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡಿದಾಗ ಅದ್ರ ಬಗ್ಗೆ ನಿಮಗೆ ಆಟೋ ಡಿಎಮ್ಸ್ಗಳು ಬರ್ತವೆ. ಆವಾಗ ನಿಮಗೆ ಅದರಿಂದ ಅಮೌಂಟ್ ಅರ್ನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಕಷ್ಟಪಡದೆ ಯಾವುದು ಕೂಡ ಅಮೌಂಟು ಅರ್ನ್ ಆಗೋದಿಲ್ಲ ಅಲ್ವಾ. ಸೊ ನಾವು ಒಂದಷ್ಟು ಅಮೌಂಟ್ ಅನ್ನೋದನ್ನು ಪ್ರಾಡಕ್ಟನ್ನು ತರಿಸ್ಕೊಳ್ಳೋದಕ್ಕೆ ಒಂದಷ್ಟು ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಿಕೊಂಡು ತರಿಸ್ಕೊಂಡು ಅದ್ರ ಬಗ್ಗೆ ರೀಲ್ನ ಮಾಡಿ ನಾವು ಹಾಕಬೇಕಾಗುತ್ತೆ. ಆನಂತರ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಇಟ್ಕೊಳ್ಬೋದು, ಇಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡ್ಬೋದು. ನಾವು ಇಟ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಪ್ರಾಡಕ್ಟ್ಗಳು ನಿಮಗೆ ಬೇಕು ಅನಿಸಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಆದಷ್ಟು ಕೆಲವೊಂದು ಪ್ರಾಡಕ್ಟ್ಗಳು ಗುಡ್ ರಿವ್ಯೂ ಕೊಡೋ ಅಂಥವಿದ್ದರೆ ಆದಷ್ಟು ಅದನ್ನು ಇಟ್ಕೊಂಡು, ಈಗ ಡ್ರೆಸ್ಸಸ್ ಆಗಿದ್ರೆ ವಿಯರ್ ಮಾಡಿ ತೋರಿಸೋವಂಥದ್ದು, ಸಾರೀಸ್ ಆಗಿದ್ರೆ ವಿಯರ್ ಮಾಡಿ ತೋರಿಸೋ ಅಂಥದ್ದು, ಈ ಥರ ಮಾಡ್ತಾ ಹೋದರೆ ನಮಗೆ ಕಮಿಷನ್ ಚೆನ್ನಾಗಿ ಅರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೇಸ್ ಯಾವುದಾದ್ರು ಡ್ರೆಸ್ಸಸ್ನ ರಿಟರ್ನ್ ಮಾಡ್ತೀವಿ ಅಂದರೆ ಅದನ್ನ ವೇರ್ ಮಾಡೋ ಹಾಗಿಲ್ಲ. ಕಿಚನ್ ಐಟಮ್ಸ್ಗಳನ್ನ ತರಿಸಿರ್ತೀವಿ ಅಥವಾ ದೇವ್ರದ್ದು ಐಟಮ್ಸ್ಗಳನ್ನ ತರಿಸಿರ್ತೀವಿ, ದೇವ್ರ ಮನೇನ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಈ ಥರ ಪ್ರಾಡಕ್ಟ್ಗಳೇನು ನಿಮಗೆ ಬೇಡ ಅನಿಸಿದ್ರು ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮಗೆ ಬೇಕು ಅನ್ಸಿದ್ರೆ ಇಟ್ಕೊಳ್ಳಿ, ಬೇಡ ಅಂದರೆ ರೀಲ್ಸ್ ಮಾಡಿ ಅದನ್ನು ಪ್ರಾಡಕ್ಟನ್ನು ಆರಾಮಾಗಿ ರಿಟರ್ನ್ ಮಾಡ್ಬೋದು. ಯಾವುದೇ ಥರ ರಿಟರ್ನ್ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಒಂದು ಸರ್ತಿ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದ್ರಿ ಅಂದರೆ ಅನ್ಲಿಮಿಟೆಡ್ ರಿಟರ್ನ್ಗೆ ಇದ್ದೇ ಇರುತ್ತೆ. ಸೊ ಅದು ಯಾವ ರೀತಿ ನೀವು ಕನ್ಫರ್ಮ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಈಗ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮೀಶೋ ಕ್ರಿಯೇಟರ್ ಕ್ಲಬ್ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳೋದಾದರೆ, ಎಲ್ಲರೂ ಕೂಡ ಆರಾಮ್ಸಾಗಿ ಯೂಸ್ ಮಾಡ್ಕೊಳ್ಬೋದು. ಆರಾಮಾಗಿ 1 to 2 hours ಟೈಮನ್ನು ಸ್ಪೆಂಡ್ ಮಾಡಿ ನೀವು ಆರಾಮಾಗಿ ಅಮೌಂಟನ್ನು ಅರ್ನ್ ಮಾಡ್ಕೊಳ್ಬೋದು. ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ನಾವು ಪ್ರಾಡಕ್ಟನ್ನು ತರಿಸ್ಕೊಂಡು ಆರಾಮಾಗಿ ಅದ್ರ ಬಗ್ಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮಗೂ ಕೂಡ ಒಂದಷ್ಟು ಕಮಿಷನ್ ಅನ್ನೋದು, ಒಂದಷ್ಟು ಪೇಮೆಂಟ್ ಅನ್ನೋದು ಆಗುತ್ತೆ. ಸೊ ನನಗೂ ಕೂಡ ಲಾಸ್ಟ್ ವೀಕಿಂದ ಪೇಮೆಂಟ್ ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ರಿಗೂ ತಿಳಿಸ್ಕೊಟ್ರೆ ಯೂಸ್ಫುಲ್ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಮೀಶೋ ಆ್ಯಪ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಬಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಬರಬೇಕು ಅಂದರೆ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಜಾಯಿನ್ ಮಾಡಬೇಕು ಅಂದರೆ ಒಂದಷ್ಟು ಪ್ರೋಸೆಸ್ಗಳಿರುತ್ತೆ ಅಲ್ಲ, ಅದನ್ನು ಇವಾಗ ನೋಡ್ಕೊಂಡು ಬಿಡೋಣ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಜಾಯಿನ್ ಆಗಬೇಕು ಅಥವಾ ಲಿಂಕ್ ಆಗಬೇಕು ಅಂದರೆ ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಪಬ್ಲಿಕ್ ಆಗಿರಬೇಕು. ಆ್ಯಂಡ್ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಲಿಕ್ಕೆ ಇದಕ್ಕೆ ಯಾವುದೇ ಥರ ಫಾಲೋವರ್ಸ್ಗಳ ಅವಶ್ಯಕತೆನೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿ ಶುರು ಮಾಡಿದಾಗ ನನಗೆ 329 ಸಮಥಿಂಗ್ ಏನೋ ಫಾಲೋವರ್ಸ್ ಇದ್ದರು ಅಷ್ಟೇ. ಇವಾಗ 920 ಸಮಥಿಂಗ್ ಆಗ್ತಾ ಹೋಗ್ತಾ ಇದ್ದಾರೆ. ಇನ್ನೇನು 1K ಕೂಡ ರೀಚ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಫಾಲೋವರ್ಸ್ ಅವಶ್ಯಕತೆ ಇಲ್ಲ. ನೀವು ವಿಡಿಯೋನ ರೆಗ್ಯುಲರಾಗಿ ಮಾಡ್ತಾ ಹೋದರೆ ಫಾಲೋವರ್ಸು ಬರ್ತಾರೆ, ಆರಾಮಾಗಿ ನಿಮಗೆ ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಯಾವ ಥರ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಿಂಕ್ ಮಾಡೋದು ಅಂತ ಹೇಳಿಬಿಟ್ಟು ಸ್ಕ್ರೀನ್ಶಾಟನ್ನು ಹಾಕ್ತೀನಿ, ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಇದರಲ್ಲಿ ಒಂದೊಂದೇ ಸ್ಟೆಪ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ತುಂಬ ಕಷ್ಟ ಅನ್ನೋ ಥರದ್ದು ಇಲ್ಲ, ಆಗಲ್ಲ ನಮಗೆ ಗೊತ್ತಾಗಲ್ಲ ಅನ್ನೋ ಥರದ್ದು ಇಲ್ಲ. ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನಗೆ ಡೈರೆಕ್ಟಾಗಿ ಕಾಮೆಂಟ್ ಹಾಕಿದರೆ ನಾನು ಅದರಲ್ಲಿ ರಿಪ್ಲೈ ಕೊಡ್ತೀನಿ. ಮೊದಲಿಗೆ ಈಗ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. 1,86,000ಕ್ಕೆ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ. ಅಕಸ್ಮಾತ್ ನಿಮಗೆ ಏನಾದರೂ ಸಿಗಲಿಲ್ಲ ಅಂದರೆ ನನ್ನ ಅಕೌಂಟಲ್ಲಿ ಫಾಲೋ ಮಾಡಿರೋ ಒಂದೇ ಒಂದು ಅಕೌಂಟ್ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್, ನೀವು ಅಲ್ಲಿಂದ ಬೇಕಾದರೆ ತೊಗೊಳ್ಬೋದು.
ನೆಕ್ಸ್ಟ್ ಅದರ ಕೆಳಗಡೆ 3 ಆಪ್ಷನ್ ಇದೆಯಲ್ಲ, ಅಲ್ಲಾದರೂ ಕ್ಲಿಕ್ ಮಾಡಬಹುದು. ಅಥವಾ ಇಲ್ಲಿ 4th ಒಂದು ಕಾಣಿಸ್ತಿದೆ ನೋಡಿ ಹೈಲೈಟ್ಸಲ್ಲಿ, ಸ್ಟಾರ್ಟ್ ಹಿಯರ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದರೆ ಜಾಯಿನ್ ದಿ ಪ್ರೋಗ್ರಾಮ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಇದು ಲಾಗಿನ್ ತಗೊಳ್ಳುತ್ತೆ. ನೆಕ್ಸ್ಟು ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ನ ಕೇಳುತ್ತೆ. ಅದು ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೇಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನೀವು ಈ ಥರ ಪಾಸ್ವರ್ಡನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದೇ ಸರ್ತಿಗೆ ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಿ, ಇಲ್ಲ ಅಂದರೆ ತಪ್ಪಾಗಿ ಹಾಕಿದರೆ ಅಕೌಂಟ್ ಲಾಗಿನ್ ತಗೊಳ್ಳೋದಿಲ್ಲ. ಅದಾಗಿದ್ದಾದ ನಂತರ ನಿಮ್ಮದು ಪ್ರೈವೇಟ್ ಅಕೌಂಟ್ ಆಗಿದ್ದರೆ ಈ ಥರ ಆಪ್ಷನ್ನ ಕೇಳುತ್ತೆ. ಅಲ್ಲಿ ಚೇಂಜ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟು ಕ್ರಿಯೇಟರ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಆಪ್ಷನ್ನ ನಿಮಗೆ ಕ್ಯಾಟಗರಿ ಆಪ್ಷನ್ ಓಪನ್ ಆಗುತ್ತೆ. ಕ್ಯಾಟಗರಿಯಲ್ಲಿ ನಾವು ಪ್ರಾಡಕ್ಟ್ ಬಾರ್ ಸರ್ವಿಸ್ ಅಂತ ಇದೆಯಲ್ವ, ಅದಕ್ಕೆ ಚೇಂಜ್ ಮಾಡಿಕೊಂಡು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಕೇಳುತ್ತೆ. ಕಂಟಿನ್ಯೂನ ಕ್ಲಿಕ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದಾಗಿದ್ದಾದ ನಂತರ ಡನ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೀವು ಅಲೋನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡಿ ಯಾವ ಥರ ನಾನು ಎಲ್ಲ ಆಪ್ಷನನ್ನು ಅನೇಬಲ್ ಮಾಡ್ಕೊಂಡಿದ್ದೀನೋ ಅದೇ ಥರ ನೋಡ್ಕೊಂಡು ನೀವು ಅಲೋನ ಕ್ಲಿಕ್ ಮಾಡ್ಕೊಳ್ಳಿ. ಅಲೋನ ಕ್ಲಿಕ್ ಮಾಡಿದಾದ ನಂತರ ನೆಕ್ಸ್ಟ್ ಡೈರೆಕ್ಟ್ ಮೀಶೋ ಅಕೌಂಟಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಆಟೋ DMsನ ಯಾವ್ದು ವರ್ಡ್ಸ್ಗಳು ಇಲ್ವೋ ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ಡ್ಸು ಅಲ್ಲೇ ಕೊಟ್ಟಿರ್ತಾರೆ. ನಾನು ಅಮೌಂಟ್ ಅನ್ನೋದು ಒಂದು ವರ್ಡನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಆ್ಯಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ಮುಗೀತು. ಇಷ್ಟನ್ನು ಮಾಡ್ಕೊಂಡು ಬಿಟ್ಟರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮೀಶೋ ಕ್ರಿಯೇಟರ್ ಕ್ಲಬ್ದು ಪ್ರಾಡಕ್ಟನ್ನು ಹಾಕೋಗ್ಲಿಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ. ಈಗ ಪ್ರಾಡಕ್ಟನ್ನು ಹೇಗೆ ನಾವು ರೀಲ್ಸ್ಗೆ ಲಿಂಕ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಆ ಪ್ರಾಡಕ್ಟನ್ನು ತರಿಸ್ಬಿಟ್ಟು ಒಂದು ರೀಲ್ ಮಾಡ್ಕೊಂಡಿರ್ತೀರಲ್ಲ, ಆ ರೀಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಮೇನ್ ರೀಲ್ಗೆ ಆಟೋ DMsನ ಹೇಗೆ ಲಿಂಕ್ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇದು ಬೇಬಿ ಗರ್ಲ್ ಒಂದು ಡ್ರೆಸ್ ಸೆಟ್ ಆಗಿರುತ್ತೆ. ಸೊ ನೀವು ಟೈಟಲಲ್ಲಿ ಏನು ಬೇಕಾದರೂ ಕೊಟ್ಕೊಳ್ಬೋದು, ಬೇಬಿ ಗರ್ಲ್ ಡ್ರೆಸ್ ಅಥವಾ ಕಮೆಂಟ್ ಫಾರ್ ಲಿಂಕ್ ಅಂತ ಈ ಥರ ಏನಾದರೂ ಕೊಟ್ಕೊಂಡು ಲೊಕೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ಗೆ ರೀಲ್ ಶೇರ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂಚೂರು ವೆಯ್ಟ್ ಮಾಡಿಬಿಟ್ಟು. ಇವಾಗ ಕಂಪ್ಲೀಟಾಗಿ ರೀಲ್ ಅಪ್ಲೋಡ್ ಆಗಿದೆ. ಇವಾಗ ಡೈರೆಕ್ಟಾಗಿ ನೀವು ಹೋಮ್ ಬಟನ್ನ ಪ್ರೆಸ್ ಮಾಡಿ ಮೀಶೋ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಮೀಶೋ ಅಕೌಂಟ್ ಕ್ರಿಯೇಟ್ ಆಗಿದೆ. ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಮೇಲೆ ಓಪನ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಪ್ಲಸ್ ಸಿಂಬಲ್, ಈ ಥರದ ಒಂದು ಕ್ರಿಯೇಟ್ ಆಟೋ DM ಪೋಸ್ಟ್ ಅಂತಿದೆಯಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕಿರುವಂಥ ಎಲ್ಲ ರೀಲು ಪಾಪ್ಔಟ್ ಆಗುತ್ತೆ. ಇವಾಗ ಮೇನ್ ರೀಲನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಯಾವ ಪ್ರಾಡಕ್ಟ್ದು ಲಿಂಕ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ನಲ್ಲ ಆ ಒಂದು ಲಿಸ್ಟಲ್ಲಿ ಸರ್ಚ್ ಮಾಡಿಕೊಂಡು ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ಟರೆ ಆಟೋ DM ಸೆಟ್ ಆಗಿರುತ್ತೆ. ಇವಾಗ ಯಾರೇ ನಮಗೆ ಕಾಮೆಂಟ್ ಮಾಡಿದ್ರು ಲಿಂಕ್ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿದ್ರೆ ನಾವು ಹಾಕಿರುವಂಥ ಪ್ರಾಡಕ್ಟ್ ಲಿಂಕು ಅವ್ರಿಗೆ ಹೋಗುತ್ತೆ. ಇಷ್ಟೇನೆ ಆಟೋ DMsನ ಮಾಡೋದು ತುಂಬಾ ಈಸಿ. ನೋಡ್ಕೊಂಡ್ರಲ್ಲ, ಇಷ್ಟೇನೆ ಇದು ಯಾವ ಥರ ಆಟೋ DMsನ ಮಾಡೋದು ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಲಾಗಿನ್ನ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಮ್ಮ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ಜಾಯಿನ್ ಮಾಡಬೇಕಾದ್ರೆ ಸ್ಟೆಪ್ಸನ್ನು ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಅಷ್ಟೇನೆ ತಪ್ಪಾಗಿ ಪಾಸ್ವರ್ಡನ್ನು ಹಾಕೋದು, ತಪ್ಪಾಗಿ ಆಪ್ಷನ್ನ ಸೆಲೆಕ್ಟ್ ಮಾಡೋದು ಈ ಥರ ಆದರೆ ಅದು ಲಾಗಿನ್ ತಗೊಳ್ಳಲ್ಲ. ಮತ್ತೆ ಫರ್ಗಟ್ ಆಪ್ಷನ್ ಕೊಡ್ತಾ ಇದ್ದರೆ ಸರಿಯಾಗಿ ಅದು ಅಕೌಂಟು ಲಿಂಕ್ ಆಗೋದೇ ಇಲ್ಲ, ಆಗ ಆಟೋ DMs ನೀಟಾಗಿ ಕೂರಲ್ಲ. ಸೊ ಅದಕ್ಕಾಗಿ ಒಂದೊಂದೇ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ವ್ಲಾಗಲ್ಲಿ ನಾನು ಯಾವ ಮಿಸ್ಟೇಕ್ಗಳನ್ನ ಮಾಡಬಾರ್ದು ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ಇಟ್ಕೊಂಡಿರೋರು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ ಎಲ್ಲರಿಗೂ.